ಬಹುಶಃ ಇವತ್ತು ಆ ಇಲಾಖೆಯಿಂದ ಗೃಹ ಇಲಾಖೆಗೆ ಇವರು ಖಾತೆ ಮರು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಮರುಹಂಚಿಕೆ ಆದಾಗ ಈ ಅವರ ಹಿಂದೆ ಇದ್ದಂಥ ಇಲಾಖೆಯಿಂದ ಗೃಹ ಇಲಾಖೆಯನ್ನು ಪಡೆದಿರ್ತಕ್ಕಂಥದ್ದು ಬಹುಶಃ ಆ ಒಂದು ಹಗರಣವನ್ನು ಮುಚ್ಚಾಕೊಳ್ಳಿಕ್ಕಿರ್ಬೇಕು. ಇವರು KPSC ಹಗರಣ ಮುಚ್ಚಾಕೊಳ್ಳಿಕ್ಕೆ ಇವರ ಇಲಾಖೆಯಲ್ಲಿ ಇಂಜಿನಿಯರ್ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲ, ಆ ಒಂದು ಅಕ್ರಮವನ್ನು ಮುಚ್ಚಾಕೊಳ್ಳಿಕ್ಕೆ ಇವತ್ತು ಗೃಹ ಇಲಾಖೆ ತಗೊಂಡಿದ್ದೀರಾ? ಏನು ನನ್ನ ಕಾಲದಲ್ಲಿ ಯಾವ ಇದಕ್ಕೂ ನಾನು ಆಸ್ಪದ ಕೊಡಲ್ಲ, ಪಾರದರ್ಶಕತೆ ಎಲ್ಲಿ ಹೇಳಿದಿರಲ್ಲಪ್ಪ. ಇವತ್ತು ನೆನ್ನೆ ಹೈಕೋರ್ಟಲ್ಲಿ ಏನು ಚಾಟಿ ಬೀಸವ್ರೆ? 3 ತಿಂಗಳಾಗಿದೆಯಲ್ಲಪ್ಪ ಗೃಹ ಇಲಾಖೆ ಸಚಿವರಾಗಿ. ದಿನ ಬೆಳಗ್ಗೆ ಇದ್ದರೆ ಎಲ್ಲರೂ ಬೈಕಂಡು ತಿರುಗ್ತಿರಲ್ಲ, ಎಲ್ಲದಕ್ಕೂ ನಿಮ್ಮದೇ ಬಾಯಿ ತೋರಿಸ್ತಿರಲ್ಲ. ಇವತ್ತೇನು ಹೇಳವ್ರೆ ನಿಮ್ಮ ಇಲಾಖೆ ಬಗ್ಗೆ? ಯಾರೋ ಒಬ್ಬ ಪಾಪ ರಿಕ್ವೆಸ್ಟ್ ಮಾಡ್ತಾರೆ ವಕೀಲರು, ಸರ್ ಅಯ್ಯೋ ನೆನ್ನೆ ಮೊನ್ನೆ ಅಪಾಯಿಂಟ್ ಆದವರು ಇನ್ಸ್ಪೆಕ್ಟ್ರು, ದಯವಿಟ್ಟು ಬೇಡ, ಅವ್ರ ಜೀವನಕ್ಕೆ ಹಾಳಾಗ್ಬಿಡ್ತದೆ, ಅವರು ಇನ್ನೂ 40 ವರ್ಷ ಕೆಲಸದಲ್ಲಿರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಅಲ್ಲೇನು ಹೇಳಿದ್ದಾರೆ ನ್ಯಾಯಮೂರ್ತಿಗಳು? ಅವರಲ್ಲಪ್ಪ ಗೊತ್ತಿದೆ, ಮೇಲ್ಗಡೆ ಕೂತವರಲ್ಲ, ಅವ್ರುಗಳು ಇವರಿಗೆ ಚಿತಾವಣೆ ಮಾಡಿರ್ತಾರೆ. ಇವತ್ತು ಬಂದಿದೆ ನೋಡಿ ಪತ್ರಿಕೆನಲ್ಲಿ, ಮುಖಕ್ಕೆ ಮಂಗಳಾರತಿ ಮಾಡಿ 3 ಲಕ್ಷ ರೂಪಾಯಿ ಫೈನು ಹಾಕವ್ರೆ. ಅವ್ರ ರಿಯಾಕ್ಷನ್ ಕೇಳಪ್ಪ. ನಿಮ್ಮ ಇಲಾಖೆ ಹೆಂಗೆ ನಡೆಸ್ತಾ ಇದ್ದೀರಿ? ಯಾವ ಡಾಕ್ಟ್ರೇಟ್ ಕೊಡಿಸೋದು? ಗುಲ್ಬರ್ಗದ ಕೊಡಿಸೋದು, ಮೈಸೂರಿಗೆ ಕೊಡಿಸೋದು? ಗೃಹ ಇಲಾಖೆ ಅತ್ಯಂತ ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ನಡೆಸ್ತಾವ್ರೆ ಇವ್ರು ಬಂದು ಅಂತ. ಬೆಳಗ್ಗೆ ಅವನು ಯಾರ ಮೇಲೆ ಕಂಪ್ಲೇಂಟು, ಮಧ್ಯಾಹ್ನ ಕರ್ಕೊಂಡು ಕೂರಿಸ್ಕೊಂಡಿದ್ದೆ ಇದರಲ್ಲಿ ಯಾತಿಗೆ ನೀನು ವಿಲ್ಲಿಗೆ ಸೈನ್ ಹಾಕಿದೀಯ ಅಂತೇಳಿ. ಅಯ್ಯೋ RSSಗೆ ದೇಶಕ್ಕೇನು ಗಂಡಾಂತರ ತಂದವರ? ಗಂಡಾಂತರ ತರ್ತಿರೋರು ಕಾಂಗ್ರೆಸ್ನವರು. ಮೊದಲು ನಿಮ್ಮ ಸರಿ ಮಾಡ್ಕೊಳ್ಳಿ. ಬಹುಶಃ ಇವತ್ತು ಆ ಇಲಾಖೆಯಿಂದ ಗೃಹ ಇಲಾಖೆಗೆ ಇವರು ಖಾತೆ ಮರು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಮರುಹಂಚಿಕೆ ಆದಾಗ ಈ ಅವರ ಹಿಂದೆ ಇದ್ದಂಥ ಇಲಾಖೆಯಿಂದ ಗೃಹ ಇಲಾಖೆಯನ್ನು ಪಡೆದಿರ್ತಕ್ಕಂಥದ್ದು ಬಹುಶಃ ಆ ಒಂದು ಹಗರಣವನ್ನು ಮುಚ್ಚಾಕೊಳ್ಳಿಕ್ಕಿರ್ಬೇಕು. ಇವರು KPSC ಹಗರಣ ಮುಚ್ಚಾಕೊಳ್ಳಿಕ್ಕೆ ಇವರ ಇಲಾಖೆಯಲ್ಲಿ ಇಂಜಿನಿಯರ್ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲ, ಆ ಒಂದು ಅಕ್ರಮವನ್ನು ಮುಚ್ಚಾಕೊಳ್ಳಿಕ್ಕೆ ಇವತ್ತು ಗೃಹ ಇಲಾಖೆ ತಗೊಂಡಿದ್ದೀರಾ? ಏನು ನನ್ನ ಕಾಲದಲ್ಲಿ ಯಾವ ಇದಕ್ಕೂ ನಾನು ಆಸ್ಪದ ಕೊಡಲ್ಲ, ಪಾರದರ್ಶಕತೆ ಎಲ್ಲಿ ಹೇಳಿದಿರಲ್ಲಪ್ಪ. ಇವತ್ತು ನೆನ್ನೆ ಹೈಕೋರ್ಟಲ್ಲಿ ಏನು ಚಾಟಿ ಬೀಸವ್ರೆ? 3 ತಿಂಗಳಾಗಿದೆಯಲ್ಲಪ್ಪ ಗೃಹ ಇಲಾಖೆ ಸಚಿವರಾಗಿ. ದಿನ ಬೆಳಗ್ಗೆ ಇದ್ದರೆ ಎಲ್ಲರೂ ಬೈಕಂಡು ತಿರುಗ್ತಿರಲ್ಲ, ಎಲ್ಲದಕ್ಕೂ ನಿಮ್ಮದೇ ಬಾಯಿ ತೋರಿಸ್ತಿರಲ್ಲ. ಇವತ್ತೇನು ಹೇಳವ್ರೆ ನಿಮ್ಮ ಇಲಾಖೆ ಬಗ್ಗೆ? ಯಾರೋ ಒಬ್ಬ ಪಾಪ ರಿಕ್ವೆಸ್ಟ್ ಮಾಡ್ತಾರೆ ವಕೀಲರು, ಸರ್ ಅಯ್ಯೋ ನೆನ್ನೆ ಮೊನ್ನೆ ಅಪಾಯಿಂಟ್ ಆದವರು ಇನ್ಸ್ಪೆಕ್ಟ್ರು, ದಯವಿಟ್ಟು ಬೇಡ, ಅವ್ರ ಜೀವನಕ್ಕೆ ಹಾಳಾಗ್ಬಿಡ್ತದೆ, ಅವರು ಇನ್ನೂ 40 ವರ್ಷ ಕೆಲಸದಲ್ಲಿರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಅಲ್ಲೇನು ಹೇಳಿದ್ದಾರೆ ನ್ಯಾಯಮೂರ್ತಿಗಳು? ಅವರಲ್ಲಪ್ಪ ಗೊತ್ತಿದೆ, ಮೇಲ್ಗಡೆ ಕೂತವರಲ್ಲ, ಅವ್ರುಗಳು ಇವರಿಗೆ ಚಿತಾವಣೆ ಮಾಡಿರ್ತಾರೆ. ಇವತ್ತು ಬಂದಿದೆ ನೋಡಿ ಪತ್ರಿಕೆನಲ್ಲಿ, ಮುಖಕ್ಕೆ ಮಂಗಳಾರತಿ ಮಾಡಿ 3 ಲಕ್ಷ ರೂಪಾಯಿ ಫೈನು ಹಾಕವ್ರೆ. ಅವ್ರ ರಿಯಾಕ್ಷನ್ ಕೇಳಪ್ಪ. ನಿಮ್ಮ ಇಲಾಖೆ ಹೆಂಗೆ ನಡೆಸ್ತಾ ಇದ್ದೀರಿ? ಯಾವ ಡಾಕ್ಟ್ರೇಟ್ ಕೊಡಿಸೋದು? ಗುಲ್ಬರ್ಗದ ಕೊಡಿಸೋದು, ಮೈಸೂರಿಗೆ ಕೊಡಿಸೋದು? ಗೃಹ ಇಲಾಖೆ ಅತ್ಯಂತ ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ನಡೆಸ್ತಾವ್ರೆ ಇವ್ರು ಬಂದು ಅಂತ. ಬೆಳಗ್ಗೆ ಅವನು ಯಾರ ಮೇಲೆ ಕಂಪ್ಲೇಂಟು, ಮಧ್ಯಾಹ್ನ ಕರ್ಕೊಂಡು ಕೂರಿಸ್ಕೊಂಡಿದ್ದೆ ಇದರಲ್ಲಿ ಯಾತಿಗೆ ನೀನು ವಿಲ್ಲಿಗೆ ಸೈನ್ ಹಾಕಿದೀಯ ಅಂತೇಳಿ. ಅಯ್ಯೋ RSSಗೆ ದೇಶಕ್ಕೇನು ಗಂಡಾಂತರ ತಂದವರ? ಗಂಡಾಂತರ ತರ್ತಿರೋರು ಕಾಂಗ್ರೆಸ್ನವರು. ಮೊದಲು ನಿಮ್ಮ ಸರಿ ಮಾಡ್ಕೊಳ್ಳಿ.